ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹಿಂದಿನ ವೀಡಿಯೋದಲ್ಲಿ ಹೇಳಿದ್ರಲ್ವ ನನ್ನ ಮಗನ ಸರ್ಜರಿ ಇದೆ, ಹಾಗಾಗಿ ಡಾಕ್ಟ್ರು ಸಿಗಲಿಲ್ಲ ಅಂತ. ಸೊ ನಾವು ಇವಾಗ ಡಾಕ್ಟ್ರು ಮೀಟ್ ಮಾಡೋಣ ಅಂತ ಹೋಗಿದ್ವಿ. ಸೊ ಇವತ್ತು ಸಹ ಡಾಕ್ಟ್ರು ಬಂದಿರಲಿಲ್ಲ, ಹಾಗಾಗಿ ನಮ್ಮ ಅಣ್ಣನ ಮನೆ ಹತ್ರ ಇದೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಹಂಗೆ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಸಹ ಸಿಕ್ಕಿದ್ರು. ಬನ್ನಿ ಮನೆಗೆ ಹೋಗೋಣ, ಕಾಫಿ ಗೀಫಿ ಕುಡ್ಕೊಂಡು ಹೋಗೋಣ, ಹೋಗುವಂತ್ರಿ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಅವ್ರ ಮನೆ ಕಡೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ಇರೋದು ಬೊಮ್ಮನಹಳ್ಳಿಲಿ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಸೊ ಡಾಕ್ಟ್ರು ಬೆಳಗ್ಗೆ 9 ಗಂಟೆಗೆ ಫೋನ್ ಮಾಡ್ಕೊಂಡ್ಬಿಟ್ಟು ಬನ್ನಿ ಅಂತ ಹೇಳಿದರು. ಹಾಗಾಗಿ ನಾವು ಅಣ್ಣರ ಮನೆ ಹತ್ರ ಇರೋದ್ರಿಂದ ಮತ್ತು ನೆಲಮಂಗಲ ಅಲ್ವಾ ನಾವಿರೋದು, ಹಾಗಾಗಿ ತುಂಬ ದೂರ ಆಗುತ್ತೆ ಅಂತ ಹೇಳಿಬಿಟ್ಟು ಅಣ್ಣರ ಮನೆ ಹತ್ರ ಇತ್ತಲ್ವ, ಹಂಗೆ ಹೋಗೋಣ, ಹಾಲ್ಟ್ ಆಗಿಬಿಟ್ಟು ಬೆಳಗ್ಗೆ ಬೇಗ ಬರೋಕ್ಕಾಗುತ್ತೆ ಡಾಕ್ಟ್ರು ಬರೋ ಟೈಮಿಂಗ್ಸ್ಗೆ ಅಂತ ಹೇಳಿಬಿಟ್ಟು ನಾವು ಅಣ್ಣರ ಮನೆಗೆ ಹೋಗ್ತಿದ್ದೀವಿ. ಇವಾಗ ಅವ್ರ ಫ್ರೆಂಡ್ ಮನೇಲಿದ್ದೀವಿ. ಸೊ ಅವರು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಹೇಳಿದ್ರಲ್ಲ, ಹಂಗೆ ಕುಡಿದ್ಬಿಟ್ಟು ನಾವು ಇವಾಗ ನೆಕ್ಸ್ಟು ನಮ್ಮ ಅಣ್ಣರ ಮನೆಗೆ ಬಂದಿದ್ದೀವಿ ನೋಡಿ ಸ್ನೇಹಿತರೆ. ಸೊ ನಮ್ಮ ಅಣ್ಣರು ಬರೋ ಅಷ್ಟೊತ್ತಿಗೆ, ಯಾಕಂದರೆ ನಮ್ಮ ಅಣ್ಣರ ಮನೆಗೆ ಹೋಗಿ ತುಂಬ ದಿವಸ ಆಗಿತ್ತು, ಅವರು ಚಿಕನ್ ತರಿಸ್ಬಿಟ್ಟು ಬಿರಿಯಾನಿ, ನಮ್ಮ ಅತ್ತಿಗೆಮ್ಮ ಬಿರಿಯಾನಿ ಮಾಡಿ ಹಾಗೆ ಫ್ರೈ ಸಹ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಸೊ ಫ್ರೈ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಅಡುಗೆ ಎಲ್ಲ ಒಂಥರ ಚೆನ್ನಾಗಿ ಮಾಡ್ತಾರೆ ಅಡುಗೆ ಕೂಡ. ಅವರು ಕೂಡ ಬಿರಿಯಾನಿ ಆಗಲಿ ಚಿಕನ್ ಫ್ರೈ ಆಗಲಿ, ನಮ್ಮ ಹಸ್ಬೆಂಡಿಗೆ ಅವ್ರು ಮಾಡೋ ಅಡುಗೆ ತುಂಬಾ ಇಷ್ಟ. ಸೊ ನಾವು ಬಂದಿರೋ ಹೊಸ್ದಾಗಿ ಅವ್ರು ಇರೋದು ವಟಾರದಲ್ಲಿ ಚೆನ್ನಾಗಿತ್ತು, ಒಂಥರ ಪ್ಲೇಸು ಡಿಫ್ರೆಂಟಾಗಿ. ವಟಾರ ಎಲ್ಲ ಜನಗಳು ಬರ್ತಾರೆ, ಏನಾದರೂ ಒಂದು ಆಚೆ ಕಡೆ ಊಟ ಆದಮೇಲೆ ನೆಕ್ಸ್ಟು ಇದು ಆಟ ಆಡೋದು ಪ್ಲೇಸ್, ಚಿಕ್ಕ ಮಕ್ಳು ಇರ್ತಾರಲ್ಲ, ಚೆನ್ನಾಗಿದೆ. ಸೊ ಬಿರಿಯಾನಿ ಎಲ್ಲ ರೆಡಿ ಮಾಡಿದ್ರು, ನಾವೆಲ್ಲರೂ ನೋಡಿ ಊಟಕ್ಕೆ ಕೂತ್ಕೊಂಡಿದ್ದೀವಿ ಎಲ್ಲರೂ ಜೊತೆಗೆ. ಒಂಥರ ಚೆನ್ನಾಗಿತ್ತು ಸ್ನೇಹಿತರೆ. ನಮ್ಮ ಅಣ್ಣರು ನಮ್ಮ ಅತ್ತಿಗೆಮ್ಮರು ಚೆನ್ನಾಗಿ ನೋಡಿಕೊಂಡ್ರು, ನಮ್ಮನ್ನು ಸಹ. ನಮ್ಮ ಮನೆಯವರು ಕೂಡ ಬರ್ತಾ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಂತ. ಸೊ ಎಲ್ಲರೂ ಒಟ್ಟಿಗೆ ಊಟ ಮಾಡೋಕ್ಕಂತ ಕೂತ್ಕೊಂಡಿದ್ದೀವಿ, ಎಲ್ಲ ರೆಡಿ ಮಾಡಿದ್ರಲ್ವ. ಸೊ ಹೋಗೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿತ್ತು ಸ್ನೇಹಿತರೆ. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ನಮಗಂತೂ ಏನಕ್ಕಾದರೂ ಹೋಗಿದ್ವಪ್ಪ ಅಂತ ಅನಿಸ್ಬಿಡ್ತು, ಅಷ್ಟು ಟ್ರಾಫಿಕ್ಕು. ಅಲ್ಲಿರೋರು ಹೆಂಗಿರ್ತಾರಪ್ಪ ನಮಗಂತೂ ಗೊತ್ತಿಲ್ಲ. ನನಗಂತೂ ಇವತ್ತು ಅಲ್ಲಿಂದ ಬಂದಮೇಲೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು, ಅಷ್ಟೊಂದು ಟ್ರಾಫಿಕ್ಕು. 10 ನಿಮಿಷಕ್ಕೂ ಟ್ರಾಫಿಕ್ ಬೀಳೋದು. ಆಟೋ ಹೊಡಿಯೋರು ಹೆಂಗೆ ಓಡ್ತಾರೋ ಗೊತ್ತಿಲ್ಲ. ಸೊ ನಾವು ಊಟ ಎಲ್ಲ ಮುಗಿಸಿ ಬೆಳಗ್ಗೆ ಡಾಕ್ಟ್ರು ಬರ್ತಾರಂತ ಹೇಳಿದ್ವಲ್ವ, ಹಾಗೆ ಡಾಕ್ಟ್ರು ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ನಾವು ಡಾಕ್ಟ್ರನ್ನು ಮೀಟ್ ಮಾಡಿದ್ವಿ. ಅವ್ರು ಹೇಳಿದರು ಸರ್ಜರಿ ಮಾಡೋಕ್ಕೆ ಇನ್ನು 2 ಮಂತು ಟೈಮಿಂಗ್ಸ್ ಬೇಕು, ಯಾಕಂದರೆ ಅದು ಫಸ್ಟ್ ಸರ್ಜರಿ ಆಗಿದೆಯಲ್ಲ, ಅದು ನೀಟಾಗಿ ಒಣಗಿಲ್ಲ, ಹಾಗಾಗಿ ಅದೆಲ್ಲ ಫುಲ್ ಒಣಗಲಿ ಆವಾಗ ಮಾಡ್ತೀವಿ ಅಂತ ಡಾಕ್ಟ್ರು ಅವನನ್ನು ಚೆಕ್ ಮಾಡಿಬಿಟ್ಟು ಹೇಳಿದರು. 2 ಮಂತ್ ಆದಮೇಲೆ ಬನ್ನಿ, ಫೋನ್ ಮಾಡ್ಕೊಂಡ್ಬಿಟ್ಟು ಆವಾಗ ಇನ್ನೊಂದು ಸರ್ಜರಿ ಮಾಡೋಣ ಅಂತ ಹೇಳಿದ್ದಾರೆ. ಹಾಗೆ ನಾವು ಎಲ್ಲ ಡಾಕ್ಟ್ರ್ ಹತ್ರ ಮಾತಾಡ್ಕೊಂಡ್ಬಿಟ್ಟು ಅಕ್ಕನ ಮನೆಗೆ ಬಂದಿದ್ವಿ. ಅಕ್ಕ ಬರೋ ಅಷ್ಟೊತ್ತಿಗೆ ಅಡುಗೆ ಸಹ ಮಾಡಿದ್ಲು. ಊಟ ಮಾಡಿಕೊಂಡು ಅವ್ರ ಜೊತೆ ಸಹ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ, ಯಾಕಂದರೆ ಲೇಟಾಗಿತ್ತು ಮನೆಗೆ ಬರೋಕ್ಕೆ. ಹಾಗೆ ನಾವು ಸಾಯಂಕಾಲ ಹೋಗೋಣ ಅಂತ ಸ್ವಲ್ಪ ಹೊತ್ತು ಹಾಗಾಗಿ ಅವ್ರ ಜೊತೆ ಕೂಡ ಸಹ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವ್ರ ಮನೆ ಪಕ್ಕ ಇರೋ ಒಂದು ನಾಯಿ ಸಹ ಬಂದಿತ್ತು. ಅದು ಯಾವಾಗಲೂ ಆಚೆ ಕಡೆ ಕರ್ಕೊಂಬಂದಾಗ ಈ ಮನೆಗೆ ಹೋಗೋದದು, ಯಾಕಂದರೆ ಇವರು ತುಂಬ ರೂಢಿ ಮಾಡ್ಕೊಂಡಾರೆ, ಬಿಸ್ಕೆಟು ಅದು ಇದು ತರಿಸ್ಬಿಟ್ಟು ಹಾಕ್ತಾರೆ, ಹಾಗಾಗಿ ಅದು ಇಲ್ಲಿ ಬಂದುಬಿಟ್ಟೆ ಹೋಗೋದು. ಸೊ ಇವತ್ತು ಆ್ಯಕ್ಚುಲಿ ಅವ್ರ ಮನೇಲಿ ಬಿಸ್ಕೆಟ್ ಖಾಲಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಬಾಯ್.